ಮಕರ ರಾಶಿಯ ಸೆಪ್ಟೆಂಬರ್ ತಿಂಗಳ 3ನೇ ವಾರದ ಭವಿಷ್ಯ. ಸೆಪ್ಟೆಂಬರ್ 15ರಿಂದ 21ರವರೆಗೆ. ಉದ್ಯೋಗ ಮತ್ತು ವೃತ್ತಿಯಲ್ಲಿ ಈ ವಾರ ಕಾರ್ಯಕ್ಷೇತ್ರದಲ್ಲಿ ಶ್ರಮದ ಫಲ ದೊರೆಯಲಿದೆ. ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು. ಕೆಲವು ಬಾಕಿ ಕೆಲಸಗಳು ಮುಗಿಯುತ್ತವೆ. ಆದರೆ ಸಹೋದ್ಯೋಗಿಗಳ ಜೊತೆ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ. ಶಾಂತಿ ಕಾಪಾಡಿ. ಹೊಸ ಕೆಲಸದ ಅವಕಾಶ ಬರುವ ಸಾಧ್ಯತೆ ಇದೆ. ಹಣಕಾಸು. ಹಣದ ಲೆಕ್ಕಾಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಅತಿಯಾದ ಖರ್ಚು ತಪ್ಪಿಸಿ. ಹೂಡಿಕೆ ಸಂಬಂಧಿಸಿದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು. ಕುಟುಂಬ ಖರ್ಚು ಹೆಚ್ಚಾದರೂ ಆದಾಯದಿಂದ ನಿರ್ವಹಿಸಬಹುದು. ಪ್ರೀತಿ ಮತ್ತು ಕುಟುಂಬ. ಅವಿವಾಹಿತರಿಗೆ ಪ್ರೀತಿಯ ವಿಚಾರದಲ್ಲಿ ಶುಭ ಸಮಯ. ಹಳೆಯ ಗೆಳೆಯರಿಂದ ಸಂಪರ್ಕ ಬರಬಹುದು. ವಿವಾಹಿತರಿಗೆ ದಾಂಪತ್ಯದಲ್ಲಿ ಅರ್ಧ ದೋಷದ ಸಾಧ್ಯತೆ ಇದೆ. ಕ್ಷಣ ವಿಷಯಗಳನ್ನು ದೊಡ್ಡದಾಗಿಸದಿರಿ. ಕುಟುಂಬದಲ್ಲಿ ಒಟ್ಟಾಗಿ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ಆರೋಗ್ಯ. ಹಳೆಯ ಕಾಯಿಲೆಗಳ ಬಗ್ಗೆ ಎಚ್ಚರದಿಂದಿರಿ. ಜಠರದ ತೊಂದರೆ, ನಿದ್ರೆ ಕೊರತೆ ಇತ್ಯಾದಿ ಉಂಟಾಗಬಹುದು. ಯೋಗ ಧ್ಯಾನದಿಂದ ಶಾಂತಿ ದೊರೆಯಲಿದೆ. ಆಹಾರದಲ್ಲಿ ನಿಯಮ ಪಾಲಿಸಿದರೆ ಆರೋಗ್ಯ ಸುಧಾರಿಸುತ್ತದೆ. ಶುಭ ಸಲಹೆ. ಈ ವಾರ ಶನಿ ಮಂಗಳದ ಪ್ರಭಾವ ಹೆಚ್ಚು ಇರುವುದರಿಂದ ಶನಿವಾರ ಹನುಮಾನ್ ದೇವರಿಗೆ ಪ್ರಾರ್ಥನೆ ಮಾಡಿ. ಕಪ್ಪು ಅಥವಾ ಗಾಢ ನೀಲಿ ಬಣ್ಣದ ವಸ್ತ್ರ ಧರಿಸುವುದು ಶುಭ ತರುತ್ತದೆ. ದಿನವಾರು ಭವಿಷ್ಯ. ಸೆಪ್ಟೆಂಬರ್ 15 ಸೋಮವಾರ. ಹೊಸ ಕೆಲಸ ಆರಂಭಿಸಲು ಉತ್ತಮ ದಿನ. ಕುಟುಂಬದಲ್ಲಿ ಸಣ್ಣ ಖುಷಿ ಸಂದರ್ಭ. ಆರೋಗ್ಯದಲ್ಲಿ ಚಿಕ್ಕ ತೊಂದರೆ ಬರಬಹುದು. ಮಂಗಳವಾರ. ಅಧ್ಯಯನ ಹಾಗೂ ವೃತ್ತಿಯಲ್ಲಿ ಚೇತರಿಕೆ. ಹಿರಿಯರಿಂದ ಸಹಾಯ ದೊರೆಯುತ್ತದೆ. ಹಣದ ವಿಷಯದಲ್ಲಿ ಜಾಗ್ರತೆ ಇರಲಿ. ಬುಧವಾರ. ಆತ್ಮೀಯರಿಂದ ಅಪ್ರತ್ಯಕ್ಷಿತ ಸುದ್ದಿ. ಸ್ನೇಹಿತರ ಜೊತೆ ಸಂತೋಷದ ಕ್ಷಣ. ಮನಸ್ಸು ಹಗುರವಾಗುತ್ತದೆ. ವೃತ್ತಿಯಲ್ಲಿ ಸವಾಲುಗಳು ಎದುರಾಗಬಹುದು. ಆದರೆ ಶ್ರಮಿಸಿದರೆ ಯಶಸ್ಸು ಸಿಗುತ್ತದೆ. ಹಿರಿಯರ ಮಾತು ಪಾಲಿಸಿರಿ. ಶುಕ್ರವಾರ. ಪ್ರೇಮ ಸಂಬಂಧದಲ್ಲಿ ಅಸನುಕ್ಷಣ. ದಾಂಪತ್ಯ ಜೀವನದಲ್ಲಿ ಸಮಾಧಾನ. ಹಣಕಾಸಿನ ವಿಚಾರದಲ್ಲಿ ಲಾಭ. ಶನಿವಾರ. ಹಳೆಯ ಕೆಲಸಗಳು ಪೂರ್ತಿಯಾಗುತ್ತವೆ. ಮನೆಗೆ ಸಂಬಂಧಿಸಿದ ಕೆಲಸಗಳು ನಿರಂತರವಾಗಿರುತ್ತೀರಿ. ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಅಗತ್ಯ. ಭಾನುವಾರ. ಆಧ್ಯಾತ್ಮಿಕ ಚಿಂತನೆ, ದೇವಸ್ಥಾನ ಭೇಟಿ ಶುಭ. ಕುಟುಂಬದವರ ಜೊತೆ ಸಂತೋಷ. ಹೊಸ ಯೋಜನೆಗಳೇ ಅನುಕೂಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ.